ಸಮಾಜದವರೇ ಆಗಿರಬಹುದು. ಆದರೆ ಆ ಸಮಾಜದ ಆ ಮಠದ ಏಳಿಗೆಗಾಗಿ, ಆ ಸಮಾಜದ ಆ ಮಠದ ಒಂದು ಆಗುಹೋಗುಗಳಿಗಾಗಿ ಯಾವುದೇ ಒಂದು ಪಾತ್ರವಿಲ್ಲದಂತ ವ್ಯಕ್ತಿಗಳನ್ನ ಇವತ್ತು ಎತ್ತುಕಟ್ಟಂತ ಕೆಲಸವನ್ನ ಮಾಡ್ತಾ ಇದೀಯ. ನಿನ್ನ ಉದ್ದೇಶ ಏನು? ಇವತ್ತು ಇಷ್ಟು ದಿವಸ ಇಲ್ಲದ್ದು ಈಗ ಸಮಾಜದ ಬಗ್ಗೆ ನೀವು ವ್ಯಾಮೋಹ ಬಂದಿದ್ದೀನ. ಇವತ್ತು ಮಠದಲ್ಲಿ ಕುತ್ಕೊಂತೀರಿ, ನಾ ಮಠ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀರಾ. ಇದು ಸಾಧ್ಯವಿಲ್ಲ. ಇವತ್ತು ಲೆಕ್ಕ ಕೊಡ್ರಿ ಅಂತಂತೆ ಯಾವುದೋ ಒಂದು ಗುಂಪನ್ನು ಎತ್ಕಟ್ಟಿದೆಯಲ್ಲ, ಆ ಒಂದು ಲೆಕ್ಕ ಕೊಡೋ ಸಮಿತಿ ಅವರು ಲೆಕ್ಕ ಕೊಡಾರಲ್ಲ. ಅವರು ಇವತ್ತು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ಗುಳುಂ ಮಾಡೋಂತ ಅದು ತಂಡ ಈಗ ಬಂದಿದಾರಲ್ಲ. ಯಾರು ಲೆಕ್ಕ ಕೊಡಿ ಸಮಿತಿ ಮತ್ತು ಅದರ ನೇತೃತ್ವ ವಹಿಸಿದಂತವ್ರು ಯಾರ್ಯಾರು ಇದ್ದಾರಲ್ಲ, ಒಂದು ಪಟಾಲಂ, ಇವ್ರು ಎಲ್ಲಿದ್ರು ಇಷ್ಟು ದಿವಸ? ಈ ಮಠದ ಬಗ್ಗೆ ಏನು ಇವ್ರ ಪಾತ್ರ? ಇವತ್ತು ಕೂಡಲ ಸಂಗಮ ಪೀಠವನ್ನ ನಿನ್ನ ವಿರುದ್ಧವಾಗಿ ಮಾತನಾಡದಂತ ವ್ಯಕ್ತಿ ಇವತ್ತು ಲೆಕ್ಕ ಕೇಳಲಿಕ್ಕೆ ಬರ್ತಾನೆ. ಬಾಯಿ ಸಿಕ್ಕಂಗೆ ನಿಮಗೆ ಬೈದ್ರಲ್ಲ, ಆವಾಗ ಬೇರೆಯವ್ರನ್ನ ಬಳಸ್ಕೊಂಡ್ರಿ. ಬಾಯಿಗೆ ಸಿಕ್ಕಂಗೆ ಏಕವಚನದಾಗೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡದಂತ ವ್ಯಕ್ತಿನೇ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಿ. ಈಗ ಆ ವ್ಯಕ್ತಿನೇ ಕರೆಸಿ ಬಹಳ ಒಂದು ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಕರ್ಕಂತೀರಿ. ಇದರಲ್ಲೇ ನಿಮ್ಮ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರಾಗಲೇ ಕೂಡಲ ಸಂಗಮ ಪೀಠವನ್ನ ಮುಗಿಸಿದ್ದಾರೆ. ಇವತ್ತು ಆ ಸ್ವಾಮೀಜಿ ಪರಿಸ್ಥಿತಿ ಏನಾಯ್ತು? ಇವತ್ತು ಆ ಸ್ವಾಮೀಜಿ ಏಕಾಂಗಿಯಾಗಿ ಹೋರಾಟ ಮಾಡಂತ ಸಂದರ್ಭವನ್ನು ತಂದಿಟ್ಟಂತವ್ರು ಇದೇ ಪಟಾಲಂ, ಇದೇ ನಾಯಕತ್ವ ವಹಿಸ್ಕೊಂಡು ಏನ ದೊಡ್ಡ ನಾಯಕ ಅಂತ ಬಂದಿದಾನಲ್ಲ. ಎಲ್ಲೆಲ್ಲಿ ಇವನಿಗೆ ಅವಕಾಶ ಸಿಗ್ತತಿ, ಎಲ್ಲೆಲ್ಲಿ ಏನು ಬಳಸ್ಕೋಬೇಕು, ಎಲ್ಲಿ ಇವನ ಒಂದು ಬೇಳೆ ಬೇಯಿಸ್ಕೋಬೇಕು ಅಲ್ಲಲ್ಲಿ ಹೋಗ್ತಾನೆ. ಯಾಕಪ್ಪ ಇಷ್ಟು ದಿವಸ ನೀವು ಬಂದಿರಲಿಲ್ಲ? ಏನ್ ನಾವು ಸುಮ್ಮನಿದ್ದೀವಿ ಅಂದ ತಕ್ಷಣ ಏನ್ ನಿನಗೆ ನಾನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ ನೀನು? ಯಾರಿಗೆ ಹೆಂಗ್ ಬೇಕಾರಂಗ್ ಮಾತಾಡೋದ್ ಕಲ್ತ್ಬಿಟ್ಟಿದೀಯಾ ನೀನು? ನೀನೇನ್ ಅನ್ಕೊಂಡಿದೀಯ? ನಾನೆಲ್ಲ ಗಮನಿಸ್ತಾ ಬಂದಿದ್ದೀನಿ 5-6 ದಿವಸದಿಂದ. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಿನ್ ಕೊಡುಗೆ ಏನು? ಸಮಾಜವನ್ನ ಬಳಸ್ಕಂತೀಯಲ್ಲ ನೀನು. ನಿನ್ನ ಒಂದು ಸಂಘಟನೆ ಏನು? ಎಲ್ಲಿ ಸಂಘಟನೆಯನ್ನು ಮಾಡಿದೀಯ? ಇವತ್ತು ಅವರು ಹೊರಗೆ ಹಾಕಿದ್ರು ನಿನಗೆ. ಕೂಡಲ ಸಂಗಮದ ಪೀಠದ ಟ್ರಸ್ಟ್ ನಿಂದ ಏನು ಇವರು ಅಲ್ಲಿ ಹೋಗಿ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ಹೊರಗಡೆ ಹಾಕಿದ್ದಾರೆ ಇವ್ರನ್ನೇ. ಇವ್ರನ್ನ ಯಾವುದಕ್ಕೂ ಅಲ್ಲಿ ಕರಿತಾ ಇಲ್ಲ, ಸ್ವಾಮೀಜಿ ಯಾವುದಕ್ಕೂ ಕರಿತಾ ಇಲ್ಲ, ಯಾವ ಮುಖಂಡರು ಇವ್ರನ್ನ ಕರಿತಾ ಇಲ್ಲ. ಈಗ ಅದು ಮುಗೀತಲ್ಲ, ಇವತ್ತು ಹರಿಹರ ಪಂಚಮಸಾಲಿ ಪೀಠ ಬೇಕಾಗಿದೆ. ಇದು ಸಾಧ್ಯವಿಲ್ಲ. ಏನು ನೀನು ಕೆಲವು ಜನನ್ ಕಟ್ಕೊಂಡು ಏನಿನೊಂದು ಪಟಾಲಂ ಕಟ್ಕೊಂಡಿದೀಯಲ್ಲ, ಅವ್ರದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇವತ್ತು ಲೆಕ್ಕ ಕೊಡೋ ಚಳುವಳಿ ಅಂತೀಯಲ್ಲಪ್ಪ. ನೀನ್ ಫಸ್ಟ್ ಲೆಕ್ಕ ಕೊಡು. ಕೂಡಲ ಸಂಗಮ ಪೀಠಕ್ಕೆ ಕಾರ್ಯಕ್ರಮಗಳಿಗೆ, ಅಲ್ಲಿ ಮೀಸಲಾತಿ ಹೋರಾಟಕ್ಕೆಲ್ಲ ಇಲ್ಲಿಂದ ಎತ್ಕೊಂಡು ಹೋಗಿದೀಯಲ್ಲ ದುಡ್ಡು, ದವಸ ಧಾನ್ಯ, ಹಳ್ಳಿಗೆ ಹೋಗಿ ದುಡ್ಡು ಎತ್ತಿದೀಯಾ, ಅಕ್ಕಿ ಎತ್ತಿದೀಯಾ? ಏನ್ ನಮಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಸುಮ್ಮನಿದೀವಿ ಅಂದ ತಕ್ಷಣ ನೀನ್ ಏನಾದ್ರೂ ಮಾತಾಡಿದ್ರೆ ನಡೆದೋಗುತ್ತೆ ಅಂತ ತಿಳ್ಕೊಂಡಿದೀಯಾ? ಜನರ ಮುಂದೆ ನಾವು ತರ್ತೀವಿ, ಬೇಕಾದಷ್ಟು ನಮ್ಮ ಹತ್ರ ಪಟ್ಟಿ ಇದೆ. ನೀನ್ ಎಲ್ಲಿ ಒಯ್ದು ಕೊಟ್ಟಿದೀಯಾ? ಅದನ್ನ ಎಷ್ಟು ಬಳಸಿದೀಯಾ? ಎಷ್ಟು ಮಾರ್ಕೊಂಡಿದ್ದೀರಿ? ಏನ್ ನೀನ್ ಮುಂದೆ ಬಿಟ್ಟು ಮಾಡ್ತಾ ಇದೆಯಲ್ಲ, ಅವನ್ ಚರಿತ್ರೆ ಏನು? ಯಾರ ಚರಿತ್ರೆ ಏನು?
ಎಲ್ಲದೂ ಗೊತ್ತೈತೆ, ನೀವು ಎಷ್ಟೆಷ್ಟು ಮಾರ್ಕೊಂಡಿದ್ದೀರಿ, ಏನ್ ಮಾಡಿದಿರಿ ಎಲ್ಲದೂ ನಾವು ಲೆಕ್ಕ ಕೊಡಿ. ಕೂಡಲ ಸಂಗಮ ಪೀಠದ ಹೋರಾಟದ ಲೆಕ್ಕವನ್ನು ಕೇಳಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಏನ್ ನಿನಗೇನ ಹೋರಾಟ ಬರೋದು? ಸಮಾಜವನ್ನು ಬಳಸ್ಕೊಂತ ಇದೆಯಲ್ಲ, ಇಲ್ಲಿವರೆಗೂ ಎಲ್ಲೋಗಿದ್ದಿ? ಇದು ನಡೆಯೋದಿಲ್ಲ. ಕಾನೂನು ರೀತಿ ಇವತ್ತು ನಾವು ಆಲ್ರೆಡಿ ಉಚ್ಚಾಟನೆಯನ್ನ ಮಾಡಿದ್ದೀವಿ. ಸ್ವಾಮೀಜಿ ಅನ್ನಕ್ ನನಗೆ ಮನಸ್ಸು ಬರ್ತಾ ಇಲ್ಲ, ಆದ್ರೂ ನಾವು ಗೌರವ ಕೊಟ್ಟು ಇವತ್ತು ಹೇಳ್ತಾ ಇದ್ದೀವಿ, ಗೌರವದಿಂದ ನಿರ್ಗಮಿಸಬೇಕು. ನಾನು ಮೊನ್ನೆ 2 ದಿವಸ 3 ದಿವಸದಿಂದ ಇವರೇನ್ ನಮ್ಮದೇ ಆಸ್ತಿ, ನಾವೇ ಇಲ್ಲಿ ಇರೋರು ಅಂತ ಹೋಗಿ ಏನು ಸಭೆಗಳನ್ನ ಮಾಡಿದಿರಿ. ಒಂದು 100-150 ಜನ ಪಾಪ ಮುಗ್ಧರು ಅಲ್ಲಿದ್ದರು. ನಾಳೆ ನಾನು ಕರೆದ್ರು ಅವ್ರು ಬರ್ತಾರೆ. ಅವ್ರು ಯಾರು ಬೇರೆ ಯಾರು ಅಲ್ಲ, ಅವರೆಲ್ಲ ನಮ್ಮ ತಂದೆಯವರು ಕಟ್ಟದಂತ ನಮ್ಮ ಮನೆತನದ ಹಿತೈಷಿಗಳು, ಸಮಾಜದ ಹಿತೈಷಿಗಳು. ಇವತ್ತು ಇದರ ಮುಖಾಂತರ ನಾನು ಹೇಳ್ತೀನಿ, ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಕೆಲವೇ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಾವು ಮಠಕ್ಕೆ ಬರ್ತೀವಿ. ವಚನಾನಂದ ಸ್ವಾಮಿ ರೆಡಿ ಇರು, ಮರ್ಯಾದೆಯಿಂದ ಹೋಗ್ಲಿಲ್ಲದ್ರೆ ನಾವು ನಿನ್ ಕಳ್ಸ ಕೆಲಸವನ್ನು ನಾವು ಮಾಡ್ತೀವಿ. ಯಾವ ದಿನ ಬರ್ತೀವಿ ಅಂತ ನಾವು ಸದ್ಯದಲ್ಲೇ ಪ್ರಕಟಣೆ ಮಾಡ್ತೀನಿ. ಇವತ್ತು ರಾಜ್ಯದ ಎಲ್ಲ ಜನ ಮಠಕ್ಕೆ ಬಂದು ಇನ್ನು ಕಲ್ಸಂತ ಕೆಲಸ ಮಾಡ್ತೀವಿ. ಇವತ್ತು ಮಠದ ಬಗ್ಗೆ ಹೋರಾಟ ಮಾಡಕ್ ಬಂದಿರಂತ ವ್ಯಕ್ತಿ, ನಿನಗೆ ತಾಕತ್ತಿದ್ರೆ ಇನ್ನೊಂದು ಮಠ ಕಟ್ಟು. ಯಾರೋ ಮಾಜಿ ಶಾಸಕ ಅಂತ ಹರಿಹರದಲ್ಲಿ ಬರ್ತಾ ಇದ್ದಾನಲ್ಲ, ನಿಮಗೆ ಗೊತ್ತಲ್ಲ, ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಿನಗೆ ತಾಕತ್ತಿದ್ರೆ ಹೊರೆ ಮಠ ಕಟ್ಟ, ಸ್ವಾಮಿನ ಕರ್ಕೊಂಡು ಕಟ್ಟಿ ತೋರ್ಸು ನಿಂದ ಏನೈತಿ ತಾಕತ್ತು ಅಂತ. ಎಲ್ಲರಿಗೂ ದಮ್ಮು ತಾಕತ್ತಿದ್ರೆ ಬರ್ರಿ ಗಂಡಸರು ಅಂತ ಹೇಳ್ತೀಯಲ್ಲ, ಇವತ್ತು ಸದ್ಯದಲ್ಲೇ ಬರ್ತೀವಲ್ಲ. ಇವತ್ತು ನಾವು ಗಂಡಸರಾಗಿದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀವಿ. ಇವತ್ತು ನಾವೆಲ್ಲ ಕಳ್ಳರಂಗೆ ಬಂದು ಹೋದ್ರಿ ಅಂತ ಹೇಳ್ತೀರಿ. ಕಳ್ಳರಂಗ್ ನಾವು ಬಂದಿಲ್ಲ, ಕಳ್ಳರಂಗ್ ಇದ್ದಿದ್ ನೀವಲ್ಲಿ ಗೇಟ್ನಾಗೆ, ನಾವು ಎಸ್ಕಾರ್ಟ್ ನಲ್ಲಿ ಬಂದಿದ್ದೀವಿ. ಎಸ್ಕಾರ್ಟ್ ಯಾರಿಗೆ ಕೊಡ್ತಾರೆ? VIP-ಗಳಿಗೆ ಕೊಡ್ತಾರೆ, ಸರಿ ಇದ್ದರಿಗೆ ಕೊಡ್ತಾರೆ, ರಕ್ಷಣೆ ಮಾಡ್ತಾರೆ. ಸಮಾಜದ ಆಸ್ತಿ ಇವರಿಂದ ಸಮಾಜಕ್ಕೆ ಒಂದು ಬೆಲೆ ಇದೆ ಅನ್ನೋರಿಗೆ ಎಸ್ಕಾರ್ಟ್ ಅನ್ನು ಕೊಡ್ತಾರೆ. ಕಳ್ಳರು ಬಂದಂಗೆ ಹೋದ್ರು ಅಂತ ಮಾತಾಡ್ತಿರಲ್ಲ, ಕಳ್ಳರು ನೀವು. ಇವತ್ತು ಬೇರೆ ಮಠಗಳನ್ನ ಬೇರೆ ಸಂಸ್ಥೆಗಳನ್ನ ಮುಗಿಸಿ ಬಂದು ಇವತ್ತು ಈ ಸಂಸ್ಥೆನ ಕಬಳಿಸಕ್ಕೆ ಬಂದಿದ್ದೀರಲ್ಲ, ನೀವು ಕಳ್ಳರು. ಈ ನಿಟ್ಟಿನಲ್ಲಿ ನೀವು ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಇಂದು ಸರಿಯಲ್ಲ. ನಿಮಗೆ ಎಲ್ಲ ಹೋರಾಟದ ಮನೋಭಾವನೆ ಇರೋದು. ಈ ನಿಟ್ಟಿನಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತು ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡ್ಕೊಂತೇನೆ, ಇಂಥರಿಗೆ ಬೆಂಬಲವನ್ನು ಕೊಡಬೇಡಿ. ಸ್ವಾರ್ಥಕ್ಕೆ ಬಳಸಿದಂತ ಇವತ್ತು ನಮ್ಮ ಹಿರಿಯರು ಕಟ್ಟಿ ಹೋದಂತ ಸಮಾಜವನ್ನ ಒಡೆಯುವಂತ ಕೆಲಸ ಮಾಡಂತವರಿಗೆ ಕರೆದ ತಕ್ಷಣ ನೀವು ಹೋಗಬೇಡಿ. ಯಾರು ಮಕ್ಕಳನ್ನ ಮಠಕ್ಕೆ ಕಳಿಸಬೇಡಿ. ಇವತ್ತು ಯಾವತ್ತೂ ಧಾರ್ಮಿಕ ಕೆಲಸವನ್ನ ಮಾಡದಂತ ಸ್ವಾಮೀಜಿ ಈ ಒಂದು ವಾರದಿಂದ ಪ್ರಾರಂಭ ಮಾಡಿದೆ. ಮಕ್ಕಳನ್ನ ಕರೆಸಿ ಬೋಧನೆ ಮಾಡುವಂತ ಕೆಲಸ. ನೀವ್ಯಾರು ಮಕ್ಕಳನ್ನ ಕಳಿಸಬೇಡಿ. ಇದೆಲ್ಲದೂ ಸರಿ ಹೋಗಿ ಆ ಸ್ವಾಮಿ ನಿರ್ಗಮಿಸೋವರೆಗೂ ಯಾರು ಮಠಕ್ಕೆ ಹೋಗೋದು ಸೂಕ್ತವಾದಂತ ವಾತಾವರಣ ಇಲ್ಲ. ಇವತ್ತೇನಲ್ಲಿ ಪ್ರೆಸ್ ಮೀಟ್ ಮಾಡಿದಂಥವ್ರು ಎಲ್ಲರೂ
ಅದರಿಂದ ಅನುಭವಿಸಿದಂಥವ್ರು, ಮಠದಿಂದ ಅನುಭವಿಸಿದಂಥವ್ರು. ಇವತ್ತು ನಾವೆಂದು ಮಠದಿಂದ ನಾವು ದೂರದಿಂದ ಬೆಂಬಲವನ್ನು ಕೊಟ್ಕೊಂತ ಬಂದಂಥವ್ರು, ಇವತ್ತು ಮಠದಿಂದ ಅನುಭವಿಸಿದವರು ಇವತ್ತು ಎಲ್ಲಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತು ಅವರೇ ಅದಕ್ಕೆ ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಾಗ್ತದೆ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ ಬಂದ್ರೆ ನಡೆಯಲ್ಲ. ಈ ನಿಟ್ಟಿನಲ್ಲಿ ಸರಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇವತ್ತು ಅಕ್ಕಿ ಎಲ್ಲ ಕೊಟ್ಟು ಅಕ್ಕಿ ಎಲ್ಲ ತಗೊಂಡೋಗಿ ಅಲ್ಲಿ ಮಾರ್ಕೊಂಡಿದ್ದೀರಲ್ಲ, ಅದ್ರದ್ದು ಲೆಕ್ಕ ಕೊಡಪ್ಪ. ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಒಂದು ನಮಗೆ ಬಹಳ ನೋವು ಅಂತ ಯಾರು ಮಾಜಿ ಶಾಸಕ ಅಂತ ಹೇಳ್ತಾನಲ್ಲ, ಇವನು ವಯಸ್ಸೇನು, BS ಉಮಾಪತಿ ಅವ್ರ ವಯಸ್ಸು. ಅವರಿಗೆ ಏಕವಚನದಲ್ಲಿ ನೀನು ಮಾತಾಡ್ತೀಯಲ್ಲ, ನೀನು ಯಾರ ಋಣದಲ್ಲಿದೀಯ? ಅವರೆಲ್ಲ ಎಷ್ಟು ಸಹಕಾರ ಮಾಡಿದ್ದಾರೆ ನೀನು ಅಧಿಕಾರಕ್ಕೆ ಬರಲಿಕ್ಕೆ. ನಿಮ್ದು ಪಟಾಲಂ ಹೆಂಗೈತಿ ಅಂತಂದ್ರೆ ಹತ್ತಿದ ಏಣಿಯನ್ನ ಒದಿಯಂತ ಪಟಾಲಂ ನಿಮ್ದು. ನಿನ್ ಜೊತೆಗಿರೋದ ಅದರಲ್ಲ, ನೀನ್ ಹೆಂಗದಿ ಹಂಗೆ ಇರೋದವ್ರೆಲ್ಲ. ಅವ್ರ ಹಿಸ್ಟ್ರಿ ಎಲ್ಲ ದಾವಣಗೆರೆ ಜನ ಮತ್ತು ದಾವಣಗೆರೆ ಜಿಲ್ಲೆಗೆ ಎಲ್ಲರಿಗೂ ಗೊತ್ತೈತಿ. ಉಮಾಪತಿ ಅವರಿಗೆ ಮಾತಾಡಂತ ಯೋಗ್ಯತೆ ನಿನಗೈತಾ? ಅವರು ಸಮಾಜದ ಆಸ್ತಿ. ಇವತ್ತು ಮಠ ಇಷ್ಟು ಬೆಳಿಬೇಕು ಅನ್ನೋದಕ್ಕೆ ಅವರು ತ್ಯಾಗವನ್ನ ಮಾಡಿದರೆ, ಬೇಕಾದಷ್ಟು ಸಹಕಾರವನ್ನ ಮಾಡಿದ್ದಾರೆ. ಏನ್ ಲೆಕ್ಕ ಕೊಡ್ಬೇಕಪ್ಪ ನಿಮಗೆ? ಲೆಕ್ಕ ಎಲ್ಲ ಕೊಟ್ಟೈತಿ. ಅದಕ್ಕೊಂದು ರೀತಿ ನೀತಿ ಐತಿ ಲೆಕ್ಕ ಕೇಳಕ್ಕೆ. ಲೆಕ್ಕ ಕೊಡೋದು ಎಲ್ಲರದು ಕರ್ತವ್ಯ, ಅದು ಕೊಟ್ಟೆ ಕೊಡ್ತಾರೆ. ಆದ್ರೆ ನಿಮ್ಮ ವರ್ತನೆ ಸಹಿಸಕ್ ಆಗೋದಿಲ್ಲ. ಇದನ್ನ ತಿಳ್ಕೊಳ್ರಿ. ನಿರಾಣಿಯವರು 2 ಕೋಟಿ ಕೊಟ್ಟಿದ್ರಲ್ಲ, ಎಲ್ಲೋಯ್ತಪ್ಪ ವಚನಾನಂದ ಸ್ವಾಮಿ? ಅದು ಆ ದುಡ್ಡು ಏನ್ ಮಾಡಿದೀಯ? ನಿನಗೆ ಎದಕ್ ಬೇಕು ದುಡ್ಡು? ಟ್ರಸ್ಟೇ ಎಲ್ಲ ನೋಡ್ಕೊಂತ ಇರ್ಬೇಕಾದ್ರೆ ನಿನಗೆ ಎದಕ್ ಬೇಕು ದುಡ್ಡು? ನಾನು ಇದ್ದೆ ಆ ಮೀಟಿಂಗ್ ನಲ್ಲಿ. ಆ ಪ್ರಶ್ನೆ ಎತ್ತಿದಾಗ ಯಾವ ರೀತಿ ನೀನು ನಡ್ಕೊಂಡು ಇದೇ ಹಿರಾಣಿಯವರಿಗೆ ಆಣೆ ಮಾಡಿಸ್ಕೊಂಡು ಅವರಿಂದ ಏನ್ ಹೇಳಿಸಿದಿ ಅನ್ನೋದು ಗೊತ್ತಿಲ್ವಾ? ಆ ದುಡ್ಡು ಎಲ್ಲೋಯ್ತು? ನಿನ್ನ ಐಷಾರಾಮಿ ಜೀವನಕ್ಕೆ ಹೋಯ್ತಾ? ಒಂದ್ ದಿವಸ ಮಠದಲ್ಲಿದ್ದೀರಾ? ಇವತ್ತು ಸಮಾಜ ಬೇಕು. ಭಕ್ತರೇ ಎಲ್ಲ ನನಗೆ ಭಕ್ತರು 12 ಜನ ಟ್ರಸ್ಟಿ ಅಲ್ಲ. ಇಷ್ಟು ದಿವಸ 8 ವರ್ಷ ನಿನ್ನನ್ನು ನೋಡ್ಕೊಂಡಾರ ಯಾರು? ಟ್ರಸ್ಟ್ ಸಮಾಜದ ಪ್ರತಿನಿಧಿ ಅದು. ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಿರುವ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜ ಒಡೆಯಂತ ಕೆಲಸ ಮಾಡ್ತಾರೆ. ಈ ಕೂಡಲೇ ನಿರ್ಗಮಿಸಬೇಕು. ಈ ನಿಟ್ಟಿನಲ್ಲಿ ನಾನು ಆಗ್ರಹ ಮಾಡ್ತೀನಿ. ಸದ್ಯದಲ್ಲೇ ನಾವು 1000 ಜನ ಬಂದು ನಾವು ಹೊರಗೆ ಕಳಿಸುವಂತ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.